ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ತರಗತಿಯಲ್ಲಿ ನಾವು ಲಿವಿಂಗ್ ವರ್ಲ್ಡ್ ಗೆ ರಿಲೇಟೆಡ್ ಆಗಿ ನೋಡ್ತಾ ಹೋಗೋಣ. ಸೊ ಇದು ನಿಮ್ಗೆ ಗೊತ್ತಿರೋ ಹಾಗೆ PUC ಸ್ಟೂಡೆಂಟ್ಸ್ಗೆ ಜೊತೆಗೆ TET ಯಾರೆಲ್ಲ ಕಮಿಂಗ್ TET ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ ಅವ್ರಿಗೂ ಕೂಡ ಇದು ಬಹಳನೇ ಉಪಯುಕ್ತ. ನಾವಿವಾಗ ನೋಡ್ತಾ ಇರುವಂತಹ ಚಾಪ್ಟರ್ ಬಂದು ಲಿವಿಂಗ್ ವರ್ಲ್ಡ್. ಇದು GPSTR ಓಕೆ ಜೊತೆಗೆ HSTR ಇದು ಎಲ್ಲದರಲ್ಲೂ ಕೂಡ ಈ ಒಂದು ಲಿವಿಂಗ್ ವರ್ಲ್ಡ್ ಇದ್ದೇ ಇದೆ. ಜೊತೆಗೆ ಚಾಪ್ಟರ್ 1 ಆಗಿನೇ ಇದೆ ಸಿಲೆಬಸ್ ಅಲ್ಲಿ. ಸೊ ಮೊದಲನೇ ಒಂದು ಟಾಪಿಕ್ ಬಂದು ಇದರಲ್ಲಿ ನಾವು ಬಯೋಡೈವರ್ಸಿಟಿ ಅಂತ ಹೇಳಿ ನಾವು ನೋಡ್ತೀವಿ. ಯಾವುದು ಲಿವಿಂಗ್ ವರ್ಲ್ಡ್ ಅಲ್ಲಿ ಬಯೋಡೈವರ್ಸಿಟಿ ಅಂದ್ರೆ ಏನು? ಬಯೋಲಾಜಿಕಲ್ ಡೈವರ್ಸಿಟಿ ಹೌದಲ್ವಾ? ದ ವರ್ಡ್ ಇಟ್ ಸೆಲ್ಫ್ ಸೇಸ್ ಏನಂತ? ಬಯೋಡೈವರ್ಸಿಟಿ ಆಲ್ ದ ಡಿಫರೆಂಟ್ ಕೈಂಡ್ಸ್ ಆಫ್ ಫ್ಲೋರಾ ಅಂಡ್ ಫಾನಾ. ಫ್ಲೋರಾ ಅಂದ್ರೆ ಏನು? ಪ್ಲಾಂಟ್ಸ್. ಫಾನಾ ಅಂದ್ರೆ ಏನು? ಅನಿಮಲ್ಸ್ ಅಂಡ್ ಮೈಕ್ರೋ ಆರ್ಗಾನಿಸಮ್ಸ್. ಏನು? plants, animals and microorganisms found in an area is called as ನಾವು biodiversity ಅಂತ ಹೇಳ್ತೀವಿ. So biodiversity ಅಂದ್ರೆ ಏನು? All the different kinds of flora, fauna and microorganisms found in an area is called as biodiversity. So nomenclature ಅಂದ್ರೆ ಏನು? ಗಿವಿಂಗ್ ನೇಮ್ ಟು ಎ ಪರ್ಟಿಕ್ಯುಲರ್ ಆರ್ಗಾನಿಸಮ್ ವಿಚ್ ಇಸ್ ಯೂನಿವರ್ಸಲಿ ಅಕ್ಸೆಪ್ಟಬಲ್. ಈಗ ನೋಡಿ ನಾಮನ್ಕ್ಲೇಚರ್ ನಮ್ಗೆ ಹುಟ್ಟಿದಾಗ ನಮ್ಗೆ ಒಂದು ಪ್ರತಿಯೊಂದಕ್ಕೂ ಹೆಸರಿಡ್ತಾರೆ. ನೋಡಿ ಮನೇಲಿ ಸಾಕುವಂತ ನಾಯಿಗೆನೆ ಹೆಸರಿಡ್ತಾರೆ. ಸೊ ಹಾಗಿದ್ದಾಗ ನಾಮನ್ಕ್ಲೇಚರ್ ಅಂದ್ರೆ ಏನು? ಇಟ್ ಈಸ್ ಸೇಮ್. ಏನು? ಗಿವಿಂಗ್ ನೇಮ್ ಟು ಎ ಪರ್ಟಿಕ್ಯುಲರ್ ಆರ್ಗಾನಿಸಮ್ ವಿಚ್ ಇಸ್ ಯೂನಿವರ್ಸಲಿ ಅಕ್ಸೆಪ್ಟಬಲ್. ಬಟ್ ದಟ್ ಇಸ್ ಅದು ಏನಾಗ್ಬೇಕು? ಪ್ರಪಂಚದಾದ್ಯಂತ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಆ ರೀತಿ ಒಂದು ಬಯಾಲಜಿಕಲ್ ಲ್ಯಾಂಗ್ವೇಜ್ ಅನ್ನ ನಾವು ನಾಮನ್ಕ್ಲೇಚರ್ ಅಂತ ಹೇಳಿ ಕರಿತೀವಿ. ಇಫ್ ಸಪೋಸ್ ಅದನ್ನ ಬಾಟನಿಗೆ ರಿಲೇಟೆಡ್ ಆಗಿದ್ರೆ ಅಂದ್ರೆ ಏನು? ಇಫ್ ಸಪೋಸ್ ಇಟ್ ಇಸ್ ರಿಲೇಟೆಡ್ ಟು ಫ್ಲೋರಾ ಅದನ್ನ ಡಿಸೈಡ್ ಮಾಡುವಂತದ್ದು ಬಾಟನಿಕಲ್ ಅಂದ್ರೆ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬಾಟನಿಕಲ್ ನಾಮನ್ಕ್ಲೇಚರ್ ಇದು ಡಿಸೈಡ್ ಮಾಡುತ್ತೆ. ಇನ್ನು ಫಾನಾ ಅಂದ್ರೆ ಏನು? ಅನಿಮಲ್ಸ್ ಗೆ ರಿಲೇಟೆಡ್ ಆಗಿ ಯಾವ ಒಂದು ಸಂಸ್ಥೆ ಇದರ ಒಂದು ಇದನ್ನ ವಹಿಸಿಕೊಳ್ಳುತ್ತೆ ಅಂದ್ರೆ ಇಂಟರ್ನ್ಯಾಷನಲ್ ಕೋಡ್ ಆಫ್ ಝೂಆಲಜಿಕಲ್ ನಾಮನ್ಕ್ಲೇಚರ್. ಇನ್ನು ಕ್ಲಾಸಿಫಿಕೇಶನ್ ಗೆ ರಿಲೇಟೆಡ್ ಆಗಿ ನೋಡ್ತಾ ಹೋದ್ರೆ ಕ್ಲಾಸಿಫಿಕೇಶನ್ ಇಸ್ ದ ಪ್ರೋಸೆಸ್ ಬೈ ವಿಚ್ ಎನಿಥಿಂಗ್ ಇಸ್ ಗ್ರೂಪ್ಡ್ ಇಂಟು ಕನ್ವೀನಿಯಂಟ್ ಕ್ಯಾಟಗರೀಸ್ ಬೇಸ್ಡ್ ಆನ್ ಸಮ್ ಈಸಿಲಿ ಅಬ್ಸರ್ವಬಲ್ ಕ್ಯಾರೆಕ್ಟರ್ಸ್. ಕ್ಲಾಸಿಫಿಕೇಶನ್ ಅಂದ್ರೆ ಏನಪ್ಪಾ? ಏನಿಲ್ಲ, ವೆರಿ ಸಿಂಪಲ್. ಏನು? ಕ್ಲಾಸಿಫಿಕೇಶನ್ ಇಸ್ ದ ಪ್ರೋಸೆಸ್. ಅದು ಒಂದು ಪ್ರೋಸೆಸ್. ಕ್ಲಾಸಿಫಿಕೇಶನ್ ಅಂತ ಅಂದ್ರೆ ಅದು ಒಂದು ಪ್ರೋಸೆಸ್ ಅಂತ ಹೇಳ್ತೀವಿ. ಅಲ್ಲಿ ಕನ್ವೀನಿಯಂಟ್ ಕ್ಯಾಟಗರೀಸ್ ನ ಬೇಸ್ಡ್ ಆನ್ ಸಮ್ ಈಸಿಲಿ ಅಬ್ಸರ್ವಬಲ್ ಕ್ಯಾರೆಕ್ಟರ್ಸ್. ಈಗ ನಾವು ಒಂದು ಬುಟ್ಟಿಯಲ್ಲಿ ತಗೊಂಡು ಅದರಲ್ಲಿ ತರಕಾರಿ, ಫ್ರೂಟ್ಸು, ಆಮೇಲೆ ಕೆಲವೊಂದಿಷ್ಟು ಆಟ ಸಾಮಾನು ಇದನ್ನೆಲ್ಲ ನಾವು ಇಟ್ಟಾಗ ಏನ್ ಮಾಡ್ತೀವಿ? ಯಾವ್ದು ಯಾವ್ದಕ್ಕೆ ಸೇರ್ಬೇಕೋ ಅದಕ್ಕೆ ಸೇರಿಸ್ತೀವಿ. ಸೊ ದಿಸ್ ಇಸ್ ನಾನ್ ಲಿವಿಂಗ್ ಅಂಡ್ ದಿಸ್ ಇಸ್ ಅಂತ ಹೇಳಿ ನಾವೇನ್ ಮಾಡ್ತೀವಿ? ಯಾವ್ದು ಯಾವ ಯಾವ ಗುಂಪಿಗೆ ಸೇರಿಸ್ಬೇಕೋ ಆ ರೀತಿ ನಾವು ಸೇರಿಸ್ತೀವಿ. ಹೌದಲ್ವಾ? ಈಗ ಅಡಿಗೆ ಮನೆಗೆ ಸೇರ್ಬೇಕಾಗಿರೋ ವಸ್ತುಗಳನ್ನ ಅಡಿಗೆ ಮನೆಗೆ ತಗೊಂಡ್ಬಂದು ಸೇರಿಸ್ತೀವಿ. ಟಾಯ್ಸ್ ಗೆ ಸೇರ್ಬೇಕಾಗಿರೋ ವಸ್ತುಗಳನ್ನ ತಗೊಂಡ್ ಬಂದು ಅಲ್ಲಿ ಸೇರ್ತೀವಿ. ಸೊ ಕ್ಲಾಸಿಫಿಕೇಶನ್ ಇಸ್ ಅ ಪ್ರೋಸೆಸ್ ಬೈ ವಿಚ್ ಎನಿಥಿಂಗ್ ಇಸ್ ಗ್ರೂಪ್ಡ್ ಇಂಟು ಕನ್ವೀನಿಯಂಟ್ ಕ್ಯಾಟಗರೀಸ್ ಬೇಸ್ಡ್ ಆನ್ ಸಮ್ ಈಸಿಲಿ ಅಬ್ಸರ್ವಬಲ್ ಕ್ಯಾರೆಕ್ಟರ್ಸ್. ಇನ್ನು ಟ್ಯಾಕ್ಸಾನಮಿ ಅಂದ್ರೆ ಏನು? ಪ್ರೋಸೆಸ್ ಆಫ್ ಕ್ಲಾಸಿಫಿಕೇಶನ್ ಇಸ್ ನೌನ್ ಆಸ್ ಟ್ಯಾಕ್ಸಾನಮಿ. ಸೊ ಟ್ಯಾಕ್ಸಾನಮಿ ಅಂದ್ರೆ ಏನು? ಈ ಏನು ಕ್ಲಾಸಿಫಿಕೇಶನ್ ಮಾಡ್ತಾರೆ ಆ ಒಂದು ಪ್ರೋಸೆಸ್ ಅನ್ನ ನಾವು ಟ್ಯಾಕ್ಸಾನಮಿ ಅಂತ ಹೇಳ್ತೀವಿ. ಸಿಸ್ಟಮ್ಯಾಟಿಕ್ಸ್ ಅಂದ್ರೆ ಏನು? ದ ಸ್ಟಡಿ ಆಫ್ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಆರ್ಗಾನಿಸಮ್ಸ್ ಇಸ್ ನೌನ್ ಆಸ್ ಸಿಸ್ಟಮ್ಯಾಟಿಕ್ಸ್. ಸಿಸ್ಟಮ್ಯಾಟಿಕ್ಸ್ ಅಂದ್ರೆ ಏನು? ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಆರ್ಗಾನಿಸಮ್ಸ್ ಅನ್ನ ಓಕೆ ಸ್ಟಡಿ ಆಫ್ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಆರ್ಗಾನಿಸಮ್ಸ್ ಅದನ್ನ ನಾವು ಸಿಸ್ಟಮ್ಯಾಟಿಕ್ಸ್ ಅಂತ ಕರಿತೀವಿ. ಸೊ ಕ್ಲಾಸಿಫಿಕೇಶನ್ ಮಾಡಬೇಕಾದ ಅಗತ್ಯ ಏನು? ಏನಕ್ಕೆ ನಾವು ಕ್ಲಾಸಿಫಿಕೇಶನ್ ಮಾಡಬೇಕು? ಬಿಕಾಸ್ ಇಟ್ ಹೆಲ್ಪ್ಸ್ ಇನ್ ಐಡೆಂಟಿಫಿಕೇಶನ್ ಆಫ್ ಎನಿ ಸ್ಪೀಶೀಸ್. ನಾವು ಯಾವ್ದೋ ಒಂದು ಸ್ಪೀಶೀಸ್ ಅನ್ನ ನೋಡಿದ ಕೂಡಲೇ ನಾವು ಐಡೆಂಟಿಫೈ ಮಾಡೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಸೊ ಇದು ಇಟ್ ಬಿಲಾಂಗ್ಸ್ ಟು ದಿಸ್ ಫ್ಯಾಮಿಲಿ, ಇಟ್ ಬಿಲಾಂಗ್ಸ್ ಟು ದಿಸ್ ಫ್ಯಾಮಿಲಿ. ನೋಡಿ ಇದು ಈ ಒಂದು ಕುಟುಂಬಕ್ಕೆ ಸೇರುತ್ತೆ, ಇದು ಈ ಒಂದು ಸ್ಪೀಶೀಸ್ ಆಗಿದೆ, ಇದು ಈ ಜೀನಸ್ಗೆ ಸೇರುತ್ತೆ ಅಂತ ಹೇಳಿ ನಾವು ಈಸಿಲಿ ಐಡೆಂಟಿಫೈ ಮಾಡೋದಕ್ಕೋಸ್ಕರ ನಮ್ಗೆ ಕ್ಲಾಸಿಫಿಕೇಶನ್ ಅಗತ್ಯ ಇದೆ. ಅಂಡ್ ಇಟ್ ಹೆಲ್ಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬಯೋಡೈವರ್ಸಿಟಿ ಅಂಡ್ ಎವಲ್ಯೂಷನರಿ ಪಾತ್. ಆಮೇಲೆ ಅದು ನಮ್ಗೆ ಬಯೋಡೈವರ್ಸಿಟಿಯನ್ನ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ, ಮತ್ತೆ ಅದರ ಒಂದು ಎವಲ್ಯೂಷನರಿ ಪಾತ್ ಅನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾನೇ ಸಹಾಯಕ ಆಗಿದೆ. And it helps in systematic study of an organism. And also ನೋಡಿ need of classification ಏನು? It helps in systematic study of any organism. Okay, ಒಂದು ಆರ್ಗ್ಯಾನಿಸಮ್ ನ ಹಂತ ಹಂತವಾಗಿ ನಾವು ಅದನ್ನ ನೀಟಾಗಿ ತಿಳ್ಕೊಳ್ಳೋದಕ್ಕೂ ಕೂಡ ಇದು ಸಹಾಯಕ ಆಗುತ್ತೆ. ಸೊ ಬೈನೋಮಿಯಲ್ ನಾಮನ್ಕ್ಲೇಚರ್ ಅಂದ್ರೆ ಏನು?
ಬೈನೋಮಿಯಲ್ ನಾಮನ್ಕ್ಲೇಚರ್ ನೋಡಿ, ಇದನ್ನ ಪ್ರಪೋಸ್ ಮಾಡಿದಂತವ್ರು ಯಾರು ಅಂತ ಹೇಳಿದ್ರೆ ಕರೋಲಸ್ ಲಿನೇಯಸ್. ಓಕೆ, ಇದನ್ನ ಪ್ರಪೋಸ್ ಮಾಡಿದಂತವ್ರು ಕರೋಲಸ್ ಲಿನೇಯಸ್. ಕರೋಲಸ್ ಲಿನೇಯಸ್ ಅವ್ರು ಏನಿದ್ರೆ ಇವರು ಬೈನೋಮಿಯಲ್ ನಾಮನ್ಕ್ಲೇಚರ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಬಯಾಲಜಿಕಲ್ ನೇಮ್ಸ್ ಆರ್ ಜನರಲಿ ಇನ್ ಲ್ಯಾಟಿನ್. ನೋಡಿ, ಎಲ್ಲಾ ಬಯಾಲಜಿಕಲ್ ನೇಮ್ಸ್ ಏನಿದೆ ದೇ ಆರ್ ಜನರಲಿ ಇನ್ ಲ್ಯಾಟಿನ್ ಅಂಡ್ ರಿಟನ್ ಇನ್ ಇಟಾಲಿಕ್ಸ್. ಅವು ಲ್ಯಾಟಿನ್ ಭಾಷೆಯಲ್ಲಿ ಇರ್ತವೆ, ಆಮೇಲೆ ಅದನ್ನ ಬರೆಯುವಂತದ್ದು ಇಟಾಲಿಕ್ಸ್ ಅಲ್ಲಿ. ಓಕೆ, ಫಸ್ಟ್ ವರ್ಡ್ ಇನ್ ಎ ಬಯಾಲಜಿಕಲ್ ನೇಮ್ ರೆಪ್ರೆಸೆಂಟ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಅದು ಜನರಿಕ್ ನೇಮ್. ಈಗ ಮ್ಯಾಂಜಿಫೆರಾ ಇಂಡಿಕಾ ಇಲ್ಲೇ ಇದೆ ಅಲ್ವಾ, ಎಸ್ ಮ್ಯಾಂಜಿಫೆರಾ ಇಂಡಿಕಾ ಇದೇನಿದೆಯಲ್ಲ, ಈ ಒಂದು ಮ್ಯಾಂಜಿಫೆರಾ ಅನ್ನೋ ವರ್ಡ್ ಏನಿದೆಯಲ್ಲ, ದಿಸ್ ನೇಮ್ ಈಸ್ ಸೆಡ್ ಟು ಬಿ ಜನರಿಕ್ ನೇಮ್ ಅಂತ ಹೇಳ್ತೀವಿ. ವೈಲ್ ದ ಸೆಕೆಂಡ್ ಕಾಂಪೋನೆಂಟ್ ಡಿನೋಟ್ಸ್ ದ ಸ್ಪೆಸಿಫಿಕ್ ಎಪಿಥೆಟ್. ಅಂದ್ರೇನು, ಈ ಇಂಡಿಕಾ ಅನ್ನೋ ವರ್ಡ್ ಏನಿದೆಯಲ್ಲ ಇದನ್ನ ನಾವು ಸ್ಪೀಶೀಸ್ ನೇಮ್ ಅಂತ ಕರಿತೀವಿ, ಅದನ್ನ ಸ್ಪೆಸಿಫಿಕ್ ಎಪಿಥೆಟ್ ಅಂತ ಕೂಡ ಕರೀತಾರೆ. ಓಕೆ, ಅಂಡ್ ಸೆಕೆಂಡ್ ಪಾರ್ಟ್ ಏನಿದೆಯಲ್ಲ, ಈ ಒಂದು ಸೆಕೆಂಡ್ ಪಾರ್ಟ್ ಆಫ್ ದ ನೇಮ್, ಸೆಕೆಂಡ್ ನೇಮ್ ಪಾರ್ಟ್ ಏನಿದೆಯಲ್ಲ, ದಟ್ ಶುಡ್ ಬಿ ಇನ್ ಸ್ಮಾಲ್ ಲೆಟರ್, ಅಂದ್ರೆ ದಟ್ ಶುಡ್ ಬಿ ಸ್ಟಾರ್ಟೆಡ್ ವಿತ್ ಸ್ಮಾಲ್ ಲೆಟರ್. ಓಕೆ, and if scientific name is handwritten, the both genus and species are separately underlined, and if printed then should be in italics. ನೋಡಿ, ಅದನ್ನ ನಾವು ಪ್ರಿಂಟ್ ಹಾಕ್ಸಿದಾಗ ಅದು ಇಟಾಲಿಕ್ ಫಾರ್ಮ್ ಅಲ್ಲಿ ಇರಬೇಕು, ಅಂಡ್ ನಾವು ಅದನ್ನ ನಾವು ಬರೀತಿದೀವಿ, ಇವಾಗ ನಾವು ನೋಟ್ಸ್ ಮಾಡ್ಕೊಳ್ತಿದೀವಪ್ಪ ಬರೀತಿದೀವಿ ಅಂತ ಹೇಳಿದಾಗ ಈ ಮ್ಯಾಂಜಿಫೆರಾ ಇಂಡಿಕಾ ಏನಿದೆ ನಾವು ಅದನ್ನ ಈ ರೀತಿ ಸಪರೇಟ್ ಆಗಿ ಅಂಡರ್ಲೈನ್ ಮಾಡ್ಬೇಕು ಅಂತ ಹೇಳ್ತಾರೆ. ಇನ್ನು ಕಾನ್ಸೆಪ್ಟ್ ಆಫ್ ಸ್ಪೀಶೀಸ್ ಅಂಡ್ ಟ್ಯಾಕ್ಸಾನಮಿಕಲ್ ಹೈರಾರ್ಕಿ. ಟ್ಯಾಕ್ಸಾನಮಿಕ್ ಹೈರಾರ್ಕಿ ಏನಿದೆ, ಇಟ್ ಇಸ್ ದ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಟ್ಯಾಕ್ಸಾನ್ ಅಂತ ಹೇಳ್ತೀವಿ. ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಬಂದು ನೋಡಿ, ಈಗ ಫಸ್ಟ್ ಸ್ಪೀಶೀಸ್, ಅದರ ನಂತರ ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಆಮೇಲೆ ಪೈಲಮ್ ಮತ್ತೆ ಕಿಂಗ್ಡಮ್. ಇದನ್ನ ಆರ್ಡರ್ ಏನಿದೆ, ಏನಾದ್ಮೇಲೆ ಏನ್ ಬರ್ಬೇಕು ಅನ್ನೋದು ಇದನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು. ಇನ್ನು ಸ್ಪೀಶೀಸ್, ಸೊ ಇದರಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು ಸ್ಪೀಶೀಸ್. ಎ ಗ್ರೂಪ್ ಆಫ್ ಸ್ಪೀಶೀಸ್ ದಟ್ ಕ್ಯಾನ್ ರಿಪ್ರೊಡ್ಯೂಸ್ ವಿತ್ ಒನ್ ಅನದರ್. ಓಕೆ, ಒಂದಕ್ಕೊಂದು ಏನಾಗುತ್ತೆ, ರಿಪ್ರೊಡ್ಯೂಸ್ ಮಾಡುತ್ತಲ್ವಾ, ಅಂಡ್ ಏಬಲ್ ಟು ಪ್ರೊಡ್ಯೂಸ್ ಫರ್ಟೈಲ್ ಆಫ್ ಸ್ಪ್ರಿಂಗ್, ಅದನ್ನ ನಾವು ಸ್ಪೀಶೀಸ್ ಅಂತ ಹೇಳ್ತೀವಿ. ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ಯಾವೆಲ್ಲ ಅಂದ್ರೆ ಒಂದು ಜೊತೆಯಾಗಿ ಒಂದು ಫರ್ಟೈಲ್ ಆಫ್ ಸ್ಪ್ರಿಂಗ್ ಅನ್ನ ಪ್ರೊಡ್ಯೂಸ್ ಮಾಡುವಂತಹ ಒಂದು ಆರ್ಗಾನಿಸಮ್ಸ್ ಗ್ರೂಪ್ ಏನಿರುತ್ತೆ ಅದನ್ನ ನಾವು ಸ್ಪೀಶೀಸ್ ಅಂತ ಕರಿತೀವಿ. ಇಂಡಿವಿಜುವಲ್ಸ್ ಆಫ್ ಅ ಸ್ಪೀಶೀಸ್ ಶೇರ್ ಫಂಡಮೆಂಟಲ್ ಸಿಮಿಲಾರಿಟೀಸ್ ಆಸ್ ಅ ಸ್ಪೀಶೀಸ್. ನೋಡಿ, ಅಂದ್ರೆ ಈ ಫರ್ಟೈಲ್ ಆಫ್ ಸ್ಪ್ರಿಂಗ್ ಏನು ಇಂಡಿವಿಜುವಲ್ ಆಗಿ ಬೆಳೀತಾ ಹೋಗುತ್ತೆ, ಅವು ಕೂಡ ಈ ಫಂಡಮೆಂಟಲ್ ಸಿಮಿಲಾರಿಟೀಸ್ ಅಂದ್ರೆ ಬಹುತೇಕ ಅವೇ ಒಂದು ಅಂದ್ರೆ ವಂಶಾವಳಿ, ಅವ್ರ ಪೂರ್ವಜರು ಹೇಗಿದ್ರು ಅದನ್ನ ಯಥಾವತ್ತಾಗಿ ಅದನ್ನ ಪಾಲಿಸ್ಕೊಂಡು ಏನ್ ಬರ್ತಾರೆ, ಅದೇ ತರ ಅದು ಹೇಗಿರುತ್ತೋ, ಪೇರೆಂಟ್ ಹೆಂಗಿರುತ್ತೋ ಅದೇ ತರ ಆಫ್ ಸ್ಪ್ರಿಂಗ್ ಕೂಡ ಫಂಡಮೆಂಟಲ್ ಸಿಮಿಲಾರಿಟೀಸ್ ಅನ್ನ ಹೊಂದಿರುತ್ತೆ. ಇನ್ನು ಎಕ್ಸಾಂಪಲ್ಸ್ ಆಫ್ ಸ್ಪೀಶೀಸ್ ಅನ್ನ ನೋಡ್ತಾ ಹೋದ್ರೆ ಸೈಂಟಿಫಿಕ್ ನೇಮ್, ಜೀನಸ್ ಮತ್ತೆ ಸ್ಪೀಶೀಸ್ ಇವೆಲ್ಲವೂ ವೆರಿ ಇಂಪಾರ್ಟೆಂಟ್, ಚೆನ್ನಾಗಿ ನೋಟ್ ಮಾಡಿ ಇಟ್ಕೊಳ್ಳಿ. ಮ್ಯಾಂಜಿಫೆರಾ ಇಂಡಿಕಾ, ಮ್ಯಾಂಜಿಫೆರಾ ಇದು ಇಂಡಿಕಾ. ಸೊಲಾನಮ್ ಟ್ಯೂಬರೋಸಮ್, ಇದು ಪೊಟ್ಯಾಟೋದು ನೇಮ್ ಆಗಿರುತ್ತೆ. ನೋಡಿ, ಸೊಲಾನಮ್ ಏನಿದೆ ಇದು ಜೀನಸ್ ನೇಮು, ಟ್ಯೂಬರೋಸಮ್ ಸ್ಪೀಶೀಸ್ ನೇಮು. ಸೊಲಾನಮ್ ನಿಗ್ರಮ್ ನೋಡಿ, ಇದು ಜೀನಸ್ ನೇಮು, ಇದು ಸ್ಪೀಶೀಸ್ ನೇಮ್. ಪ್ಯಾಂಥರಾಲಿಯಾ ಇದು ಜೀನಸ್ ನೇಮು, ಇದು ಸ್ಪೀಶೀಸ್ ನೇಮ್. ಪ್ಯಾಂಥರಾ ಟೈಗ್ರಿಸ್ ಇದು ಟೈಗರ್ದು, ಸೊ ಇದು ಜೀನಸ್ ನೇಮು, ಇದು ಸ್ಪೀಶೀಸ್ ನೇಮ್. ಇನ್ನು ಹೋಮೋಸೆಪಿಯನ್ಸ್ ಇನ್ನು ಯಾರು ನಾವೇ, ಸೊ ಇದು ಏನು ಜೀನಸ್ ನೇಮು, ಒಂದು ಸ್ಪೀಶೀಸ್ ನೇಮ್. ಸೊ 3 ಡೊಮೈನ್ಸ್ ಆಫ್ ಲೈಫ್ ಅಂತ ಹೇಳ್ತೀವಿ. 3 ಡೊಮೈನ್ಸ್ ಆಫ್ ಲೈಫ್, ಇದನ್ನು ನಿಮ್ಗೆ ಯಾವ ರೀತಿ ಬೇಕಾದ್ರೂ ಕೇಳ್ಬೋದು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 3 ಡೊಮೈನ್ಸ್ ಆಫ್ ಲೈಫ್ ಅಂತ ಹೇಳಿ ಆರ್ಕಿಯಾ, ಪ್ರೊಕ್ಯಾರಿಯೋಟ್ಸ್, ಯುಕ್ಯಾರಿಯೋಟ್ಸ್, ಇವು ಮೂರನ್ನ ನಾವು ಕರಿತೀವಿ. 3 ಡೊಮೈನ್ಸ್ ಆಫ್ ಲೈಫ್ ಯಾವುದು ಅಂತ ಹೇಳಿದ್ರೆ ಆರ್ಕಿಯಾ, ಪ್ರೊಕ್ಯಾರಿಯೋಟ್ಸ್ ಮತ್ತೆ ಯುಕ್ಯಾರಿಯೋಟ್ಸ್. ಆರ್ಕಿಯಾ ಒಂದು ಸಿಂಗಲ್ ಸೆಲ್ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ ಆಗಿರುತ್ತೆ. ಆರ್ಕಿಯಾ ಒಂದು ಸಿಂಗಲ್ ಸೆಲ್, ಓಕೆ, ಸಿಂಗಲ್ ಸೆಲ್ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ ಆಗಿರುತ್ತೆ. ಈವನ್ ಪ್ರೊಕ್ಯಾರಿಯೋಟ್ಸ್ ಕೂಡ ಸಿಂಗಲ್ ಸೆಲ್ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ ಆಗಿರುತ್ತೆ. ಬಟ್ ಯುಕ್ಯಾರಿಯೋಟ್ಸ್ ಏನಿದೆ ಇದು ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ ಆಗಿರುತ್ತೆ. ಇನ್ನು ಆರ್ಕಿಯಾಗೆ ಎಕ್ಸಾಂಪಲ್ ಬಂದ್ಬಿಟ್ಟು ಹ್ಯಾಲೋಫೈಲ್ಸ್ ದಟ್ ಲಿವ್ಸ್ ಇನ್ ಸಾಲ್ಟಿ ಎನ್ವಿರಾನ್ಮೆಂಟ್ಸ್, ಆಮೇಲೆ ಮಿಥಾನೋಜನ್ಸ್ ಅಂದ್ರೆ ಇದು ಮೀಥೇನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಥರ್ಮೋಫೈಲ್ಸ್ ಲಿವ್ ಇನ್ ಹ್ಯಾಬಿಟೇಟ್ ವಿತ್ ಹೈ ಟೆಂಪರೇಚರ್. ಓಕೆ, ಸೊ ಅವನ್ನ ನಾವು ಥರ್ಮೋಫೈಲ್ಸ್ ಅಂತ ಹೇಳ್ತೀವಿ. ದಿಸ್ ಆರ್ ಆಲ್ ರಿಲೇಟೆಡ್ ಟು ಆರ್ಕಿಯಾ ಅಂಡ್ ಅಥವಾ ಆರ್ಕಿಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಇನ್ನು ಪ್ರೊಕ್ಯಾರಿಯೋಟ್ಸ್ ಅಂತ ಹೇಳಿದ್ರೆ ಸಿಂಗಲ್ ಸೆಲ್ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್. ಇದಕ್ಕೆ ಎಕ್ಸಾಂಪಲ್ ಬಂದು ಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗೆ, ಇವೆಲ್ಲವೂ ಕೂಡ ಪ್ರೊಕ್ಯಾರಿಯೋಟ್ಸ್ ಅಂಡರ್ ಅಲ್ಲಿ ಬರುತ್ತೆ. ಇನ್ನು ಯುಕ್ಯಾರಿಯೋಟ್ಸ್ ಬಂದು ಇದು ಮಲ್ಟಿ ಸೆಲ್ಯುಲರ್ ಆಗಿರುತ್ತೆ. ಎಕ್ಸಾಂಪಲ್ ಹ್ಯೂಮನ್ ಮತ್ತೆ ಟ್ರೀಸ್. ಸೊ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ರಿಲೇಟೆಡ್ ಟು ದಿಸ್ ಟಾಪಿಕ್ ನೋಡ್ತಾ ಹೋದ್ರೆ, ರೈಟ್ 2 ಎಕ್ಸಾಂಪಲ್ಸ್ ಆಫ್ ಸ್ಪೀಶೀಸ್ ಬಿಲಾಂಗಿಂಗ್ ಟು genus Solanum. ಯಾವುದು? Solanum tuberosum, Solanum nigrum. ಆಮೇಲೆ what is biodiversity? All the different kinds of flora, fauna and microorganisms found an area is called as biodiversity ಅಂತ ಹೇಳ್ತೀವಿ.
To name an animal, a scientist has to follow definite code. So name the code which is assigned for that ಅಂತ ಹೇಳ್ತೀವಿ. ಸೊ ಟು ನೇಮ್ ಆನ್ ಅನಿಮಲ್ ಅಂತ ಬಂದಾಗ ಏನು ಝುವಾಲಜಿಕಲ್ ನಾಮನ್ಕ್ಲೇಚರ್. ಸೊ ಒಂದು ಡೆಫಿನೈಟ್ ಕೋಡ್ ಅನ್ನ ಸೈಂಟಿಸ್ಟ್ ಎಲ್ಲ ಹೇಳ್ತಾರೆ ಅಂದ್ರೆ ಅದನ್ನ ಆ ಕೋಡ್ ಅನ್ನ ನೇಮ್ ದ ಕೋಡ್ ವಿಚ್ ಇಸ್ ಅಸೈನ್ಡ್ ಫಾರ್ ದಟ್ ಅಂತ ಹೇಳಿದ್ರೆ ಆ ಕೋಡ್ ಅನ್ನ ಕೊಡುವಂತದ್ದು ದಟ್ ಇಸ್ ಇಂಟರ್ನ್ಯಾಷನಲ್ ಕೋಡ್ ಆಫ್ zoological nomenclature ಅಂತ ಹೇಳ್ತೀವಿ. ಅಮಾಂಗ್ ಫ್ಯಾಮಿಲಿ, ಸ್ಪೀಶೀಸ್ ಅಂಡ್ ಜೀನಸ್ ವಿಚ್ ವಿಲ್ ಶೋ ಲೀಸ್ಟ್ ಸಿಮಿಲಾರಿಟಿ. ನೋಡಿ ಕಡಿಮೆ ಸಿಮಿಲಾರಿಟಿಯನ್ನ ತೋರಿಸುವಂತದ್ದು ಫ್ಯಾಮಿಲಿ. ಓಕೆ, ಫ್ಯಾಮಿಲಿ ಏನಿದೆ ಇದು ಕಡಿಮೆ ಸಿಮಿಲಾರಿಟಿಯನ್ನ ತೋರಿಸುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅಮಾಂಗ್ ಈಗ ಜೀನಸ್ಸು, ಸ್ಪೀಶೀಸು, ಫ್ಯಾಮಿಲಿ ಅಂತ ತಗೊಂಡ್ರೆ ಯಾವ್ದು ಲೀಸ್ಟ್ ಸಿಮಿಲಾರಿಟಿ ತೋರಿಸುತ್ತೆ ಅಂತ ಹೇಳಿದ್ರೆ, ಕಡಿಮೆ ಸಿಮಿಲಾರಿಟಿ ತೋರಿಸುತ್ತೆ ಅಂತ ಹೇಳಿದ್ರೆ family. Which one of the following shows greater biodiversity? A pond having 1000 individuals of rohu fish, a pond having 100 rohu fish and 100 zooplanktons anta ide. So nodi quote heltira, that is second. Short answer type questions anna nodta hogona. Why do we need to classify the different organisms? ಯಾಕೆ ಕ್ಲಾಸಿಫೈ ಮಾಡಬೇಕು? It helps in identification of any species, helps in understanding of biodiversity and evolutionary path, and helps in systematic study of an organism. What is the difference between flora and fauna when we talked about biodiversity? Nodi, flora refers to plants and fauna refers to animals. Endemism is very important parameter in defining biodiversity. This is very important. Okay, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಎಂಡಮಿಸಮ್ ಏನಿದೆ ಇದು ಒಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ ಬಯೋಡೈವರ್ಸಿಟಿ ಬಗ್ಗೆ ಹೇಳ್ಬೇಕಾದ್ರೆ. ಹಾಗಾದ್ರೆ ವಾಟ್ ಡಸ್ ಇಟ್ ಮೀನ್ ಅಂತ ಹೇಳಿದ್ರೆ, ಎಂಡಮಿಸಮ್ ಅನ್ನುವಂಥದ್ದು ಇಟ್ ಇಸ್ ಅ ಪ್ರಾಪರ್ಟಿ. ಓಕೆ, endemism ಅನ್ನುವಂಥದ್ದು it is a property which shows that a particular species occur single defined geographical location ಅಥವಾ single defined geographic location. How taxonomy and systematic differ each other. So taxonomy ಅಂತ ಹೇಳಿದ್ರೆ it is a process of classification ಅಂತ ಹೇಳ್ತೀವಿ. Systematics ಅಂತ ಹೇಳಿದ್ರೆ it is the study of systematic arrangement of organisms ಅಂತ ಹೇಳ್ತೀವಿ. Right, the correct sequence of taxonomic hierarchy ಬಂದು kingdom, phylum. ಫೈಲಮ್ ಬಂದು ಅನಿಮಲ್ಸ್ ಇದ್ದಾಗ, ಡಿವಿಷನ್ ಬಂದು ಪ್ಲಾಂಟ್ಸ್ ಇದ್ದಾಗ. ಓಕೆ, ಅಂಡ್ ಆರ್ಡರ್ ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್. ಸೊ ಲಾಂಗ್ ಆನ್ಸರ್ ಟೈಪ್ ಕ್ವೆಶ್ಚನ್ಸ್ ನೋಡ್ತಾ ಹೋಗೋಣ. ಹೂ ಪ್ರಪೋಸ್ಡ್ ಬೈನಾಮಿಯಲ್ ನಾಮೆನ್ಕ್ಲೇಚರ್ ಸಿಸ್ಟಮ್? ಸೊ ಎಕ್ಸ್ಪ್ಲೈನ್ ನಾಮೆನ್ಕ್ಲೇಚರ್ ಮೆಕ್ಯಾನಿಸಮ್. ಬೈನಾಮಿಯಲ್ ನಾಮೆನ್ಕ್ಲೇಚರ್ ಸಿಸ್ಟಮ್ ಅನ್ನ ನಮಗೆ ಪ್ರಪೋಸ್ ಮಾಡಿದ್ದು ಯಾರು? ದಟ್ ಇಸ್ ಕರೋಲಸ್ ಲಿನಿಯಸ್. ದ ಮೆಕ್ಯಾನಿಸಮ್ ಆಫ್ ನಾಮೆನ್ಕ್ಲೇಚರ್ ಆಫ್ ಅನ್ ಇಂಡಿವಿಜುವಲ್ ಈಸ್ ನೇಮ್ಸ್ ಆರ್ ಜನರಲಿ ಲ್ಯಾಟಿನ್ ಅಲ್ಲಿ ಇರುತ್ತೆ. ಒಂದು ಜನರಿಕ್ ನೇಮು ಸ್ಪೀಶೀಸ್ ನೇಮ್ ಅಂತ ಇರುತ್ತೆ, ಅದನ್ನ ಸ್ಪೆಸಿಫಿಕ್ ಎಪಿಥೆಟ್ ಅಂತ ಕೂಡ ಕರಿತೀವಿ. ಫಸ್ಟ್ ವರ್ಡ್ ಆಫ್ ದಿ ಜೀನಸ್ ಸ್ಟಾರ್ಟ್ಸ್ ವಿತ್ ಕ್ಯಾಪಿಟಲ್ ಲೆಟರ್ ವೈಲ್ ಸ್ಪೆಸಿಫಿಕ್ ಎಪಿಥೆಟ್ ಸ್ಮಾಲ್ ಲೆಟರ್ ಇಂದ ಸ್ಟಾರ್ಟ್ ಆಗುತ್ತೆ. ಇಫ್ ಹ್ಯಾಂಡ್ ರಿಟನ್ ದೆನ್ ಬೋತ್ ಜೀನಸ್ ಅಂಡ್ ಸ್ಪೀಶೀಸ್ ಎರಡೂ ಕೂಡ ನಾವು ಸಪರೇಟ್ಲಿ ಅಂಡರ್ಲೈನ್ ಮಾಡಬೇಕಾಗುತ್ತೆ. ಇಫ್ ಸಪೋಸ್ ಅದನ್ನ ಪ್ರಿಂಟ್ ಹಾಕ್ಸಿದಾಗ ಅದು ಪ್ರಿಂಟೆಡ್ ಫಾರ್ಮ್ ಅಲ್ಲಿ ಇದೆ, ದೆನ್ ಇಟ್ ಶುಡ್ ಬಿ ಇನ್ ಇಟಾಲಿಕ್ಸ್. ಓಕೆ, explain concept of species by giving 3 examples. ಅಂದ್ರೆ species ಅನ್ನೋ ಕಾನ್ಸೆಪ್ಟ್ ಅನ್ನ 3 examples ಮೂಲಕ ನಾವು ಇವಾಗ ಏನ್ ಮಾಡ್ಬೇಕು, ಎಕ್ಸ್ಪ್ಲೈನ್ ಮಾಡ್ಬೇಕು. A group of organisms that can reproduce with one another and able to produce fertile offspring is known as species ಅಂತ ಹೇಳ್ತೀವಿ. Individuals of a species share fundamental similarities as a species. Okay, species ನ ಎಲ್ಲಾ ಇಂಡಿವಿಜುವಲ್ಸ್ ಕೂಡ ಫಂಡಮೆಂಟಲ್ ಸಿಮಿಲಾರಿಟೀಸ್ ಅನ್ನ ಒಳಗೊಂಡಿರ್ತವೆ as a species. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಬಂದು ಸೊಲಾನಮ್, ನಿಗ್ರಮ್. ಜೀನಸ್ ಸೊಲಾನಮ್, ಸ್ಪೀಶೀಸ್ ಬಂದು ನಿಗ್ರಮ್. ಪ್ಯಾಂಥೆರಾ ಲಿಯೋ, ಜೀನಸ್ ಪ್ಯಾಂಥೆರಾ, ಆಮೇಲೆ ಸ್ಪೀಶೀಸ್ ಲಿಯೋ. ಪ್ಯಾಂಥೆರಾ ಟೈಗ್ರಿಸ್, ನೋಡಿ ಇದು ಜೀನಸ್ ಪ್ಯಾಂಥೆರಾ, ಸ್ಪೀಶೀಸ್ ಟೈಗ್ರಿಸ್ ಆಗಿರುತ್ತೆ. ಓಕೆ, ಸೊಲಾನಮ್, ನಿಗ್ರಮ್ ಅಂತ ಹೇಳಿ ನಾವು ಬ್ರಿಂಜಾಲ್ಗೆ ಕರಿತೀವಿ. ಅಂಡ್ ಪ್ಯಾಂಥೆರಾ ಲಿಯೋ ದಟ್ ಇಸ್ ಲಯನ್ ಅಂಡ್ ದಿಸ್ ಇಸ್ ಟೈಗರ್. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇ ಆಗಿತ್ತು. ಸೊ ಮುಂದಿನ ಒಂದು ತರಗತಿಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.